ಎಲ್ಲ ಮುಗಿದೋಗ್ಬಿಡ್ತಿತ್ತಲ್ಲ, ಖಾರದ ಪುಡಿ ಅಂತೂ ಇರ್ತಿದ್ದೆ. ಮತ್ತು ಎಣ್ಣೆ ಇರ್ತಿತ್ತು, ಬೆಳ್ಳುಳ್ಳಿ ಸುಮಾರು ದಿನ ಇರ್ತದೆ, ವೆಯ್ಟ್ ಮಾಡ್ತದೆ, ಅದು ತಡೀತದೆ. ಇನ್ನು ಈರುಳ್ಳಿ ಯಾವುದೋ ವೆಜಿಟೇಬಲ್ ನಿಲ್ಲಲ್ಲ. ಆ ಬೆಳ್ಳುಳ್ಳಿ ಇಷ್ಟು ಜಬ್ಬಿ ಸಾಂಬಾರು ಥರ ಆಗ್ಬಿಡ್ತದೆ. ಇಲ್ಲ ಅಂದರೆ ಇದ್ರ ಶಕ್ತಿ ಮಸಾಲೆ ಅಂತೆಲ್ಲ ಪೌಡ್ರ್ ಬರೋದು, ಅದನ್ನು ಮಿಕ್ಸ್ ಮಾಡಿ ಸಾಂಬಾರು ಮಾಡಿಬಿಡ್ತೀವಿ, ಬೇಳೆ ಹಾಕಿ. ಮಸಾಲೆ ಇಟ್ಕೊಂಡು ಇರೋದು ಶಕ್ತಿ ಮಸಾಲೆ ಅಂತ ಬರ್ತದಲ್ಲ, ಅದೇ ಪ್ಯಾಕೆಟಲ್ಲಿ ಮಾಡೋದು. ಸರಿ, ಇವನು ನಕ್ಕೀರನಿಲ್ಲ ಅಂದರೆ ಇಲ್ಲದೆ ಇದ್ದಾಗ ಇವ್ರಿಗೆ ಹೆಂಗೆ ಊಟ ಬರ್ತಿತ್ತು? ತರಕಾರಿಗಳು ಇಲ್ಲ, ಅವನು ಇರುವ ದವಸ ಧಾನ್ಯ ಕಿಡ್ನಾಪ್ ಆದಾಗ ನಕ್ಕೀರನ್ ಬರೋನು. ಹೌದು. ಅದಕ್ಕೆ ಬಿಫೋರ್ ಇಲ್ಲ, ಒಂದು ಸರಿ ಬಂದರೆ 1-2 ಬ್ಯಾಗ್ ರೈಸು ಬೇಳೆ ಎಲ್ಲ ಬಂದ್ಬಿಟ್ರೆ ಅದು 10 days 15 days ಬರೋದು ಆರಾಮಾಗಿ. ಅದು ಅಲ್ಲ, ನಕ್ಕೀರನ್ ಹೆಂಗೆ ತರೋಣ? ಜೊತೆಗೆ ಟೀಮ್ ಕರ್ಕೊಂಬರೋಣ. ಅವನೊಂದು 2-3 ಜನ ಬರೋರು ಜೊತೆಗೆ. ಬರೋರಾ? ಒಬ್ಬನೇ ಬರ್ತೇವೆ ಅವನು. ಅದರಲ್ಲಿ ಬಂದ್ಬಿಟ್ಟು ಶಿವಸುಬ್ರಹ್ಮಣ್ಯಂ ಅಂತ ಇದ್ದಾನೆ, ಪತ್ರಕರ್ತ. ಅವರೇ ಫಸ್ಟು ವೀರಪ್ಪನ್ ಯಾರು ಅಂತ ಮುಖದನ್ನ ತೋರಿಸೋದು. ಅವನು ಈರೋಡ್ ಪತ್ರಕರ್ತ, ಅವನ ಕೈ ಕೆಳಗೆ ಇದ್ದವನು, ನಕ್ಕೀರನ್ ಕೈ ಕೆಳಗೆ ಫಸ್ಟು ಮೀಟ್ ಮಾಡಿದ್ದೆ ಅವನು ವೀರಪ್ಪನ. ನಕ್ಕೀರನಲ್ಲ? ಇಲ್ಲ, ಶಿವಸುಬ್ರಹ್ಮಣ್ಯಂ ಅಂತ ಅವನೇ ಮೀಟ್ ಮಾಡಿದ್ದು ಫಸ್ಟ್. ಅವನ ಮುಖಾಂತರ ಇವೆಲ್ಲ ಹೊರಗಡೆ ಬಂದದ್ದು ಅವನು. ಹೌದು, 100%. ಸೊ ಅವನು ಹಂಗವನೇ ಯಾರು ಗೊತ್ತೇ ಇರಲಿಲ್ಲ. ಫಸ್ಟ್ ಭೇಟಿ ಮಾಡಿರೋದೇ ಅವನ್ನ ಇವರು ಹೇಳ್ತಿದ್ರು ಅಲ್ಲಿ. ಅವರು ಆ ಹುಡುಗರು ಹೇಳಿದ್ರು, ಅವನು ಹೇಳ್ದ, ಸತ್ಯ ಅದು. ನಕ್ಕೀರನ್ಗೂ ಅವನಿಗೂ ಕಾಂಟ್ಯಾಕ್ಟೇ ಇಲ್ಲ ಫಸ್ಟು. ಶಿವಸುಬ್ರಹ್ಮಣ್ಯಮ ಫಸ್ಟ್ ಕಾಂಟ್ಯಾಕ್ಟ್. ನಾವಿದ್ದಾಗ ಜೊತೆಲಿ ಬರೋನು, ಅವನು ವೀರಪ್ಪನ ಜೊತೆ ಬರ್ತಿದ್ದ ಶಿವಸುಬ್ರಹ್ಮಣ್ಯಂ. ನಕ್ಕೀರನ್ ಗೋಪಾಲ್ ಜೊತೆಗೆ ಶಿವಸುಬ್ರಹ್ಮಣ್ಯಂ ಬರೋನು ಫೋಟೋ ತೆಗಿ. ಫೋಟೋಸ್ ಹಂಗಾರೆ ವಿಡಿಯೋ ಫೋಟೋ ತೆಗ್ದಿರೋದು ಅವನೇ? ಎಲ್ಲ ಫೋಟೋಸ್ ಎಲ್ಲ ಅವರೇ ತೆಗಿತಿದ್ದ ಅವರು. ಬೆಳಗ್ಗೆ ಎದ್ದಾಗ ಹಾಲು ಆ ಥರದ್ದು ಅಥವಾ ಹಾಲು ಪುಡಿ ಅಥವಾ ಬಿಸ್ಕೆಟು ಇರ್ತಿತ್ತು. ಬೆಳಗ್ಗೆ ಎದ್ದಾಗ ಏನಾದರೂ ಸಿಗ್ತಿತ್ತು. ಹಾಲ್ದು ಪುಡಿನ ಇದು ಮಾಡಿಬಿಟ್ಟು ಅದರಲ್ಲಿ ಕಾಫಿ ಟೀ ಇದೆಲ್ಲ ಮಾಡಿ. ಕಾಫಿ ಟೀ ಸಿಗೋದು ಮಾಡೋರು. ಓಕೆ. ಊಟದಲ್ಲಿ ನಿಮ್ಗೆ ತುಂಬ ಇಷ್ಟ ಆಗಿದೆ ಯಾವುದಲ್ಲಿ ಅವ್ನು ಮಾಡಿದ್ದಿಲ್ಲ ಅಷ್ಟು 108 ಒಂದು ಸರಿ ಅಣ್ಣವ್ರಿಗೆ ಹೇಳ್ಬಿಟ್ಟು ಕೋಳಿ ಸಾರು ಮಾಡಿದ್ದ, ನಾಟಿ ಕೋಳಿ ತರಿಸಿ ಅವನೇ ಮುದ್ದೆ ಮಾಡಿ. ಅದೇ ಒಂದು ನೆನಪು. ಹೌದಾ? ಅದೇ ಊರಿಂದ ಒಂದು ಹುಂಜೆ ತರಿಸ್ಬಿಟ್ಟು ಕಟ್ ಮಾಡಿಸಿ ಮುದ್ದೆ ಮಾಡಿ ಅದನ್ನು ಕೋಳಿ ಸಾರು ಮಾಡಿ. ಕೋಳಿ ಸಾಂಬಾರು ಮಾಡೋಕ್ಕೆ ಇದನ್ನು ಹೆಂಗೆ ಮಾಡಿರ್ಬೋದು ಹೇಳಿ? ಖಾರ ಕಲಸಿರೋದು, ಕಾಯಿ ಎಲ್ಲ ತಂದ್ಬಿಟ್ಟು ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲು ಇಟ್ಕೊಂಡು ಶಿಲಾಯುಗದಲ್ಲಿ ಮಾಡ್ತಿದ್ರಲ್ಲ, ಹಂಗೆ ಜಬ್ಬಿರೋದು. ಕಲ್ಲು ಒಂದು ಕಲ್ಲು ಮೇಲೆ ಕಲ್ಲನ್ನ ಜಬ್ಬಿ ಖಾರ ಮಾಡಿದ ಮಸಾಲೆ ಮಾಡಿ ಸಾಂಬಾರು ಮಾಡಿ ಹಾಕ್ಕೊಟ್ಟಿದ್ದೆ. ಕುದಿಸಿ ಅದನ್ನ ಚೆನ್ನಾಗಿತ್ತಾ ಮುದ್ದೆ ಮಾಡಿ. ಅಂದರೆ ಕಾಡಲ್ಲಿ ಏನಿದ್ರು ಹಸಿವು ಜಾಸ್ತಿ ಇರ್ತಿತ್ತಲ್ಲ, ಎಲ್ಲ ರುಚಿನೇ ಇರೋದು.